ನಮ್ಮೂರಲ್ಲಿ ಎಲ್ಲಾಗದ್ರೂ ಬಂಗಾರ ಸಿಗುತ್ತೆ. ಹೀಗಂತ ಟಿವಿ9 ಬಳಿ ಲಕ್ಕುಂಡಿ ನಿಧಿ ರಹಸ್ಯವನ್ನ ಈರಪ್ಪ ಕಣ್ವಿ ಬಿಚ್ಚಿಟ್ಟಿದ್ದಾರೆ. ಮಳೆ ಬಂದ್ರೆ ಸಾಕು ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತಾ ಇತ್ತು. ಆದರೆ ನಿಧಿ ಆಸೆಗಾಗಿ ಹೋದವರು ಯಾರೂ ಬದುಕಿಲ್ಲ. ಈ ಹಿಂದೆ ನಿಧಿ ಆಸೆಗೆ ಪಟ್ಟವರು ರಕ್ತಕಾರಿ ಸತ್ತಿದ್ದಾರೆ ಅಂತಿದ್ದಾರೆ. ಮೊನ್ನೆ ನಿಧಿ ಸಿಕ್ಕದ್ದು ಲಕ್ಷ್ಮೀ ನೆಲೆಸಿದ ಜಾಗ ಅಂತಾರೆ. ಈ ಹಿಂದೆ ಚಿನ್ನ ತೆಗೆಯೋದಕ್ಕೆ ಕೇಂದ್ರ ಸರ್ಕಾರವೇ ಆದೇಶ ಕೊಟ್ಟಿದ್ದು. ಕೇಂದ್ರ ಸರ್ಕಾರದಲ್ಲಿ ಚಿನ್ನ ತೆಗೆಯೋದಕ್ಕೆ ಬಂದಿದ್ರು. ಗ್ರಾಮದ ಹೊರಗೆ ಶಾವಗಿ ಭರಮಪ್ಪ ದೇವಸ್ಥಾನ ಇದೆ, ಅಲ್ಲಿ ಬಂಗಾರ ಬಗೆಯೋದಕ್ಕೆ ಹೋದವರು ಬದುಕು ಬಂದಿಲ್ಲ ಅಂತ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆ ಅವರು ಕೇಳೋಣ ಬನ್ನಿ. ನಿಮ್ಗೆ ಇಷ್ಟು ವರ್ಷ ಆಗಿದೆ, 76 ವರ್ಷ ಆಗಿದೆ. ನೀವು ಚಿಕ್ಕವರಾಗಿ ಇದ್ದಾಗೂ ಕೂಡ ಈ ಗ್ರಾಮದಲ್ಲಿ ಈ ಥರ ನಿಧಿಗಳು ಆಗಿರ್ಬೋದು, ಬಂಗಾರದ ನಾಣ್ಯಗಳು ಏನಾದರೂ ಸಿಕ್ಕವ? ಏನೇನು ನೋಡಿದ್ರಿ ನೀವು? ನಾವು ನೋಡಿಲ್ರಿ. ಇಕ್ಕೇರಿ ಹೊರ ಸಿಕ್ತಿದ್ವಿ ಸಣ್ಣ ಇದ್ದಾಗ. ಇಕ್ಕೇರಿ ಹೊರ ಅಂತ ಮೆಣಸಿ ಬೀಜ ಅಷ್ಟು ಸಿಕ್ಕವು. ಏನು ಇಕ್ಕೇರಿ ಹೊರ ಬಂಗಾರದ, ಅದಕ್ಕೆ ಇಕ್ಕೇರಿ ಹೊರ ಅಂತಿದ್ರು. ಇಲ್ಲಿ ಮಳೆ ಬಂದ ಹುಡುಕಾಡ್ತಿದ್ವಿ. ಮಳೆ ಬಂದ ಹೇಳಿದ್ರು. ಎಷ್ಟು ಸಿಕ್ತು ಪ್ರತಿ ಸಲ? ಇಲ್ಲೇ ಒಂದೊಂದು ಒಬ್ಬರು ಹುಡುಕ್ತಿದ್ರಿ. ನಮ್ಮ ಕಣ್ಣಿಗೆ ಕಾಣ್ತಿದ್ದಿಲ್ಲ. ಯಜಮಾನ್ ಹುಡುಕ್ತಿದ್ರು ಅವ್ರು. ಮಳೆ ಬಂದ್ಬಿಳೆ ಇವು ಡಾಮರ್ ರೋಡ್ ಅವು ಇದ್ದಿಲ್ಲ, ಕಲ್ಲು ಪಡಿಕ್ನಾಗ ಅಲ್ಲಿ ಇತ್ತು. ಆಮೇಲೆ ಮನೆ ತಳ ಕಡಿ ಹೊತ್ನಾಗ ಸರ್ಕಿಲ್ ಎಳೆಯುವಾಗ ಸಿಕ್ಕವು ಅಂತ ಕೇಳಿದ್ವಿ. ನೋಡಿಲ್ಲ ನಾವು, ಎಲ್ಲ ಸಿಕ್ಕವು. ಅದು ಸಿಕ್ಕರು ಒಳ್ಳೇದಲ್ಲ ಅಂತ ಕೇಳಿ ಇಷ್ಟು. ಆಮೇಲೆ ಅದು ಏನು ಸಿಕ್ಕೈತಿ ಲಕ್ಷ್ಮೀ ಗುಡಿ, ಲಕ್ಷ್ಮೀ ಮೆಟ್ಟ ಅಂತ ಕೇಳಿ. ಅದು ಹಿಂದೆ ಕಿರಿಯರು ಹೇಳ್ತಿದ್ದೆ. ಲಕ್ಷ್ಮೀ ಮೆಟ್ಟ ಅದು ಸಿಕ್ಕಿದ್ದು ಲಕ್ಷ್ಮೀ ಮೆಟ್ಟ ಅಲ್ಲೇ. ನಾನು ಒಮ್ಮೆ ಓಣೆ ಹೋಗಿದ್ದೆ. ಇಲ್ಲಿ ಯಾವ ದೇವಸ್ಥಾನ ಅಂತೆ, ಲಕ್ಷ್ಮೀ ಇದು ಮೆಟ್ಟು ಅಂದ್ರೆ. ಮತ್ತು ಲಕ್ಷ್ಮೀ ಮೆಟ್ಟು ಲಕ್ಷ್ಮೀ ಸಿಕ್ಕಿ ಇಷ್ಟು ಕೇಳಿದೆ. 101 ಗುಡಿ, 101 ಬಾವಿ, ಇವಷ್ಟು ಇಲ್ರಿ ಮುಚ್ಚವಿ. ಇದಕ್ಕೆ ನಾವು ಸಣ್ಣ ಇದ್ದಾಗ ಕೇಂದ್ರ ಗೌರ್ಮೆಂಟ್ನಿಂದ ಆರ್ಡರ್ ತೊಗೊಂಬಂದಿದ್ರಿ ಬಂಗಾರ ಎಬ್ಸಕ್ಕೆ. ಹಾಂ, ಆವಾಗ ಸಿಗಲಿಲ್ಲ ಅಂತ. ಅದು ಐತಿ, ನಮಗೆ ಸಿಗೋಲ್ಲ ಅಂತ ಕಿತ್ರ. ನಾವು ಇಷ್ಟಿದ್ದ ಬಂದಿದ್ದರು, ಗೌರ್ಮೆಂಟ್ನವರು ಬಂದಿದ್ರು. ಅದು ಸಿಗಲಿಲ್ಲ. ಅವಾಗ ಹೋದ್ರು ನಾವು ಇಷ್ಟು ವಯಸ್ಸಿನಾಗ 6 ವರ್ಷ ಬಂದೆ. ಅವರು ಬಂದಿದ್ರು, ಅವ್ರು ಸಿಗಲಿಲ್ಲ ಅಂತ. ಈಗಾದರೂ ಎಲ್ಲಾದರೂ ಮಂದಿ ಹಿರಿಯರು ಹೇಳ್ತಾರೆ ಅಲ್ಲಿ ಐತಿ ಬಂಗಾರ ಐತಿ ಅಂತ ಹೇಳ್ತಾರೆ. ಹಿತ್ತಲಾಗಲಿ ಮನೆಗಾಗಲಿ ಹಿಂದೆ ಯಜಮಾನ್ರು ಏನಂತಾರೆ, ಹುಷಾರಿ ಮೇಲೆ ಗಾಡಿ ಓದ್ತೀರಿ ಅಂತ. ಈಗಾದರೂ ಅಂತಾರೆ, ಈಗಾದರೂ ಅಂತ. ಅಂದ್ರೆ ಇಲ್ಲಿ ಲಕ್ಕುಂಡಿ ಗ್ರಾಮದಾಗ ಎಲ್ಲಿ ಆಗಿತ್ತೀರಿ ಅಲ್ಲಿ ಬಂಗಾರ ಸಿಗುತ್ತದೆ. ಐತಿ ಅವ್ರು ಹಿಂದೆ ಯಜಮಾನ್ರು ಹೇಳಿದ ಪ್ರಕಾರ ಮನೆ ಉಳಿಸ್ತಾರೆ. ಐತಿ ಬಂಗಾರ ಏನೋ ಐತಿ, ಇಲ್ಲಿ ಐತಿ. ನಿಮ್ಮ ತಿಳುವಳಿಕೆ ಬಂದಾನ ಹಿಡಿದು ಇಲ್ಲಿವರೆಗೆ ಎಷ್ಟು ಕಡೆ ಇಲ್ಲಿ ಈ ಥರ ಬಂಗಾರ ಮನೆ ಆಗ್ಯವದಾಗಿರೋ ಬೇರೆ ಬೇರೆ ರೀತಿಯಿಂದ ಎಷ್ಟು ಸಲ ಈ ಥರ ಸಿಕ್ಕಿದ ಅನ್ನೋದು ಮಾಹಿತಿ ಇದೆ ನಿಮ್ಗೆ? ಅದು ನಾವು ಸಣ್ಣ ಇದ್ದ ಒಂದು 2 ಕಡೆ ಸಿಕ್ಕೈತ್ರಿ. ಅವು ಅಲ್ಲೇ ನಾವು ಅಲ್ಲಿ ಬಸ್ಸಿಗುಡಿ ಅಂತೇಳಿ ಬಂದಾಗ ಅದು ಹಾಗ ಬೆಳಗ್ಗೆ ಎಕ್ಕಿರೋ 2 ಸಿಕ್ಕಿತ್ತು. ನಿನ್ನೆ ಅಲ್ಲಿಗೆ ಮಂದಿ ಹೋದ್ರೆ ನಮ್ಮೂರ ಸಿಗುತ್ತೆ, ನಾವು ಯಾಕೆ ಹೋಗ್ಬೇಕಂದ್ರೆ ಸುಮ್ಮನೆ ಇವು ನಿಮಗೇನು ಇದೇನು ಹೊಸದು ಅನಿಸ್ಲಿಲ್ಲ. ಇಲ್ಲ, ಮಂದಿ ಹೋದ್ರೆ ಇವೇ ಕಾಮನ್ ಸಿಕ್ಕರು ಮುಚ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಅವು ಪಬ್ಲಿಕ್ನಾಗ ಮಾಡೋದಿಲ್ಲ. ಅದು ದೇವ್ರ ಮೆಟ್ಟು, ದೇವ್ರಿಗೆ ಹೋಗ್ತು. ನಿನ್ನೆ ಅದು ಹಾಂ, ಅದು ದೇವ್ರ ಮೆಟ್ಟು, ಅದು ಯಾರಿಗೂ ದಕ್ಕಿಲ್ಲ. ಅದು ಮತ್ತು ಹೋಗೋದು. ಅದು ನಾವೇನು ದುಡ್ಡು ಗಂಟೆ ಅದು. ಅಂದರೆ ಈ ಥರ ಲಕ್ಕುಂಡಿ ಒಳಗೆ ಭಾಳ ಅದಾವು, ಸಿಗ್ತಾವೆ. ಸೂಕ್ಷ್ಮ ಮೇಲೆ ಇರ್ತಾರೆ. ಎಲ್ಲ ತಾಸು ಕೊಡ್ತಾರೆ ಮನೆಯವ್ರು. ಇಲ್ಲೇ ಐತಿ ಹುಷಾರಿ. ಈ ನಮ್ಮ ಹಿತ್ತಲ ಐತ್ರಿ. 3 ಮಂದಿ ಬಂದು ಒಂದು ನೋಡಿದೆ, ಊರೊಳಗೆ ಐತಿ. 3 ಮಂದಿ ಬಂದು ಒಂದು ತಾಸು ಕೊಟ್ಟಾರೆ. ಹಾಂ, ಕೊಟ್ಟಿಗೆ ಎತ್ತೈತಿ. ಇದಿಷ್ಟು ಗ್ರಾಮದ ಹಿರಿಯರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಡ್ರೆ, ಟಿವಿ9 ಗದಗ್.